ಸರ್ಕಾರಿ ಕಚೇರಿಗೆ ಹೊರಗುತ್ತಿಗೆ ಆಧಾರದ ಮೇಲೆ 3 ಜನ ನೌಕರರನ್ನ ಕೆಲಸಕ್ಕೆ ನೇಮಿಸಿದ ಸ್ವಾಮಿ ಎಜುಕೇಷನ್ ಸೊಸೈಟಿ 7 ತಿಂಗಳ ವೇತನ ನೀಡದೆ ಪಂಗನಾಮ ಹಾಕಿದೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಕುಂದಗೋಳದ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗಕ್ಕೆ 2024 ಏಪ್ರಿಲ್ ತಿಂಗಳಿನಿಂದ ಸೇವೆ ಸಲ್ಲಿಸಿದ 3 ಜನ ನೌಕರರ ಟೆಂಡರ್ ಪಡೆದ ಸ್ವಾಮಿ ಎಜುಕೇಷನ್ ಸೊಸೈಟಿ 7 ತಿಂಗಳ ಸಂಬಳವನ್ನೇ ಕೊಟ್ಟಿಲ್ಲ. ಮುಖ್ಯವಾಗಿ ಬಾಕಿ ತಿಂಗಳ ಸಂಬಳವನ್ನು ಬ್ಯಾಂಕ್ ಖಾತೆಗೆ ಹಾಕದೆ ಫೋನ್ ಪೇ ಮೂಲಕ ಪಾವತಿ ಮಾಡಿದ್ದು, ನೌಕರರಿಗೆ ESI PF ಸ್ಯಾಲರಿ ಸ್ಲಿಪ್ ಸಹ ಕೊಟ್ಟೇ ಇಲ್ಲ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕಾರ್ಮಿಕ ಇಲಾಖೆ ನಿರೀಕ್ಷಕರ ಮೂಲಕ ಕಾರ್ಮಿಕ ಇಲಾಖೆ ಕೋರ್ಟ್ಗೆ ಪ್ರಕರಣ ದಾಖಲಾದರೂ ಪರಿಹಾರ ಮಾತ್ರ ಶೂನ್ಯವಾಗಿದೆ. ಜಿಲ್ಲಾ ಪಂಚಾಯತ್ ರಾಜ್ ಇಲಾಖೆ AWE ಸಿದ್ದಪಾಟಿ ಅವರಿಗೆ ನೌಕರರು ಮನವಿ ಸಲ್ಲಿಸಿದ್ರು, ವಿಷಯ ನಮಗೆ ಗೊತ್ತೇ ಇಲ್ಲ ಎಂಬಂತೆ ಅಧಿಕಾರಿಗಳು ಉದಾಸೀನ ತೋರ್ತಾ ಇದ್ದಾರೆ. ಈಗಿಂದ ಆಗಿಲ್ಲ ಅದನ್ನ ಕೇಳ್ತೀವಿ, ಅದನ್ನ ಹೇಳ್ಬೇಕಲ್ವ, ನೀವು ಲೇಬರ್ ಕೋರ್ಟ್ ಹೋಗಲ್ಲ, ಅಲ್ಲಿ ನಾನು ಬಂದು ಒಪ್ಕೊಂಡು ನಾನು ಪೇಮೆಂಟ್ ಮಾಡ್ತೀನಿ ಅಂತ ಮತ್ತೆ ಮಾಡಿಲ್ವಾ, ನಂಗೆ ಹೇಳ್ಬೇಕಲ್ವ, ಹಂಗಾದ್ರೆ ಗಮನ ತರಬೇಕು. ಸರ್ ಹಿಂಗೆ ಹೇಳಿದಾನೆ ನಂಗೆ ಮಾಡಿಲ್ಲ ಅಂತ ನಾವು ನಮ್ಮ ನೋಟಿಸ್ ಕೊಡಿಸ್ತೀವಿ. ಒಟ್ಟಾರೆ ಸ್ವಾಮಿ ಎಜುಕೇಷನ್ ಸೊಸೈಟಿ ವಿರುದ್ಧ ನೌಕರರ ಅಪಸ್ವರ ಕೇಳಿ ಬಂದರೂ 7 ತಿಂಗಳ ಬಾಕಿ ವೇತನ ನೀಡದೇ ಇದ್ದರೂ ಪ್ರಸ್ತುತ ವರ್ಷ 2026ರಲ್ಲೂ ಸಂಬಳ ನೀಡದ ಸ್ವಾಮಿ ಎಜುಕೇಷನ್ ಸೊಸೈಟಿಗೆ ಮರು ಟೆಂಡರ್ ಆಗಿರೋದು ವಿಪರ್ಯಾಸಕರ. ಶ್ರೀಧರ ಪೂಜಾರ್, ಪಬ್ಲಿಕ್ ನೆಕ್ಸ್ಟ್, ಕುಂದಗೋಳ.